ರಿಪ್ಪನ್ಪೇಟೆಯಲ್ಲಿ ಹೋರಾಟಕ್ಕಿಳಿದ ರೈತರು. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರಲಿದೆ, ಬನ್ನಿ ನೋಡೋಣ. ರಿಪ್ಪನ್ಪೇಟೆಯಲ್ಲಿ ಹೋರಾಟಕ್ಕಿಳಿದಿದ್ದಾರೆ ರೈತರು. ಕೆಇಬಿ ಕಚೇರಿ ಮುಂದೆ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಗ್ಗಲಿ ಗ್ರಾಮಸ್ಥರು ವಿದ್ಯುತ್ ಪರಿವರ್ತಕ್ಕಾಗಿ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಒಂದು ವಾರದಿಂದ ರೈತರ ಬೆಳೆಗೆ ನೀರು ಕೂಡ ಹರಿಸ್ಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ವಿದ್ಯುತ್ ತೊಂದರೆ ಇರೋದ್ರಿಂದ ತಕ್ಷಣ ವಿದ್ಯುತ್ ಟಿಸಿ ನೀಡುವಂತೆ ಹೋರಾಟವನ್ನ ಮಾಡಲಾಗಿದೆ. ಕೆಇಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರೈತರು. ರೈತರ ಮನವಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಗ್ಗಲಿ ಗ್ರಾಮದ ರೈತರು ಕೆಇಬಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ರಿಪ್ಪನ್ಪೇಟೆಯ ಕೆಇಬಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು, ಹೆಚ್ಚುವರಿ ವಿದ್ಯುತ್ ಪರಿವರ್ತಕ ನೀಡುವಂತೆ ಅಧಿಕಾರಿಗಳಿಗೆ ಈ ಹಿಂದೆಯೇ ಮನವಿ ಸಲ್ಲಿಸಿದ್ರು. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿಂದೆ ಅಳವಡಿಸಿದ್ದ ಟಿಸಿ ಹೆಚ್ಚುವರಿ ಲೋಡಿಂಗ್ನಿಂದ ಸುಟ್ಟು ಹೋಗಿದ್ದು, ಕಳೆದ 7 ದಿನಗಳಿಂದ ರೈತರ ಹೊಲ ಗದ್ದೆಗಳಿಗೆ ನೀರಿಲ್ಲದೆ ಒಣಗಿದೆ. ತಕ್ಷಣ ಟಿಸಿ ನೀಡುವಂತೆ ಕೋರಿದ್ರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಿದ್ದಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅವ್ರ ಉಮೇದ ಕೊಟ್ಟಿದ್ದು ಬರೀ ಒಂದು 15-20 ಮನೆ ಇದ್ದವು. ಅವಾಗ 12 ಮನೆ ಇದ್ದವು. ಈಗಾಗಲೇ 80-75 ಮನೆ ಆಗಿದೆ. ವೈರು ಹೋಗಿದೆ, ಕರೆಂಟ್ ಕಂಬನೂ ಹೋಗಿದೆ. ಮನೆ ಕೊಟ್ಟಿದೆ. ಅವರು ಯಾವ್ದಕ್ಕೂ ಸ್ಪಂದಿಸ್ತಾ ಇಲ್ಲ. ಕಂಬ ಹೋಗಿದೆ, ನಿನ್ನೆ ಒಂದು ಅರ್ಜಿ ಕೊಟ್ಟಿದ್ವಿ. ಅದಕ್ಕೆ ಜೂನ್ ತಿಂಗಳ ತನಕ ಹಾಕಕ್ ಆಗಲ್ರಿ ಅಂತ ಹೇಳ್ಕೊಟ್ಟಿದ್ದಾರೆ. ಕಂಬದಲ್ಲಿ ಅದು ಬುಡಕ್ ಹೋಗಕ್ಕಾಗಲ್ಲ, ಮರದ ಅಡಿಗಡೆ ಇದೆ. ಹೊರಗಾಕ್ಷಣ ಇದಕ್ಕೆ ಇದಕ್ಕೆ ಬಂದ ಕೆಬಿಎಫ್ಸಿ ಬಂದು 4 ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇವ್ರಿಗೆ ಹಂಗ ಸ್ಪಂದಿಸೋದು ಯಾರಿಗೆ? ಇವ್ರು ನಮ್ಮ ಇದಕ್ ಮಾಡ್ಬೇಕಾ, ನಾವು ಇವ್ರನ್ನ ಕಾಯ್ದೆ ಬಿಟ್ಕೋಬೇಕು. ಇವತ್ತು ನಾನು ಹೇಳ್ತಿರೋದು ಅಂದ್ರೆ, ಒಂದು ಊರು ಕಳ್ಕೊಂಡು ಸರ್ಕಾರಕ್ಕೆ ಊರು ಬಿಟ್ಟಾಕಿ ಬಂದು ನಾವು ಹೊಸ ಊರಿಗೆ ಕುಂಡ್ರಿಸಿ ನಮ್ಮಲ್ಲಿ ಇವರು ಈ ಕಷ್ಟ ಮತ್ತು ಕೊಡಬೇಕು ಅಂತ ಹೇಳ್ತಿದಾರೋ, ಅಥವಾ ನಮ್ಮನ್ನು ಬಂಧಿಸಿ ಏನಾರು ಉದ್ಧಾರ ಮಾಡ್ಬೇಕು ಅಂತ ಇದಾರೋ ಸರ್ಕಾರದಲ್ಲಿ? ನಾವು ಅದನ್ನು ಕೇಳ್ತಿರೋದು. ನಾನು ನಿನ್ನೆ ಬಂದು, ಸರ್ ಈ ಕೆಲಸ ಆಗಬಾರ್ದು, ಮನೆ ಬೆಳಕು ಕಪ್ಪಲ್ಲಿ ಬಾರಿ ಇದ್ದಾರೆ, ಮಕ್ಕಳು ಓದೋವಿದ್ದಾವೆ, ಬಂದು ಈ KP ಆಫೀಸಲ್ಲಿ ಹೇಳೋಗಿದ್ದೀನಿ.
ಆಯ್ತು 6 ಗಂಟೆಗೆ ಕೊಡ್ತೀನಿ ಅಂತ ಹೇಳ್ಕೊಂಡು ಇವಾಗ 8 exam ಗಂಟೆಗೆ time ಫೋನ್ ಅಲ್ಲಿ ಮಾಡ್ತಾರೆ, ಎಲ್ಲ ಆಗಲ್ಲ ಹೋಗ್ತಾನೆ. ಕೊಡಕ್ಕಾಗಲ್ಲ ನನಗೆ ಇಂಥ ಟೈಮಲ್ಲಿ ನೀವೇ ಯೋಚನೆ ಮಾಡಿ, ನಾವೇನು ಹೇಳೋದು ಬೇಕಾಗಿಲ್ಲ. ಎಕ್ಸಾಮ್ ಟೈಮ್ ಇವಾಗ ಮಕ್ಳಿಗೆ ಓದಕ್ ಲೈಟ್ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡಬೇಕು? PUC ಎಕ್ಸಾಮ್ ಈಗ ನೋಡ್ರಿ ನೋಡ್ರಿ, ಎಲ್ಲ ಮಾಡೋದು, ಒಬ್ಬೊಬ್ಬ ಮನುಷ್ಯ ಎಷ್ಟು ಸ್ಯಾಂಕ್ಷನ್ ಮಾಡಕ್ಕಾಗುತ್ತೆ. ನಾನೇ ಚಂದ್ರಶೇಖರ್ ಅಂತವನು 3 ಸ್ಯಾಂಕ್ಷನ್ ಇದೆ ಮಾತ್ರ, ಒಟ್ಟು 35 HP 25 HP ಸ್ಯಾಂಕ್ಷನ್ ಮಾತ್ರ ಇದೆ. ಆದ್ರೆ ನಾನು ಹಾಕಿರೋದು ಒಂದೇ ಬೋರು, ಆದ್ರೆ ಬೆಳೆ ಮಾಡ್ಕೊಂಡು ಬೆಳೆ ಸುಟ್ಟೋಗಿದೆ. ಈಗ ಜನರೇಟೆಡ್ ಒಬ್ಬರು ಎಷ್ಟೇ ಏನ್ ಮಾಡಕ್ಕಾಗುತ್ತೆ? ಒಬ್ಬ ಮನುಷ್ಯ ಸ್ಯಾಂಕ್ಷನ್ ಅಲ್ಲಿ ಎಷ್ಟು ತಗೋಕಾಗುತ್ತೆ? ತೋಟ ಉಳಿಸ್ಬೇಕಂದ್ರೆ ವೋಟ್ ಇಲ್ಲ ಅಂದ್ರೆ ಸ್ಯಾಂಕ್ಷನ್ ತಗೊಂಡಿದೀವಿ. ಓಟ್ ಇಲ್ಲ ನನ್ನ ಹತ್ರ, ಒಂದೇ ಬೋರ್ ಇರೋದು. ಅವ್ರು ಈಗ ಬೇಕಾದ್ರೆ ಬಂದು ಇನ್ಸ್ಪೆಕ್ಷನ್ ಮಾಡ್ಲಿ, ಒಂದೇ ಬರೋದು. ನನಗೆ ಇಲ್ಲಿ ಎಲ್ಲರೂ ಅಷ್ಟೇ, ಯಾರು ಏನು ದುರುಪಯೋಗ ಬೆಳೆಸ್ಕೊಂಡಿಲ್ಲ. ನಮ್ಮ ಜಯ ಸಾಬ್ರೇ ದುರುಪಯೋಗ ಬೆಳೆಸ್ತಿದ್ದಾರೆ. ಈಗ ಅವ್ರು ಇಲ್ಲಿ ಬಂದು ಹಂಗಿದ್ರೆ ಇಲ್ಲಿ ಬಂದು ನೇರವಾಗಿ ಹೇಳ್ತಿದ್ರು, ಆಯ್ತು ನಾನು 4 ಗಂಟೆ ಬರ್ತೀನಿ ಅಂದ್ರು ನಿನ್ನೆ. ಆಯ್ತು ಸರ್ ಬಂದು ನೋಡಿ, ಆಯ್ತು ಅದಕ್ಕೆ ಒಪ್ಕೊಂಡೆ ನಾನು. ಅವರು 5:45ಕ್ಕೆ ನನಗೆ ಫೋನ್ ಮಾಡಿದ್ದಾರೆ, ಫೋನ್ ಕಾಲ್ ಇದೆ. ಇಲ್ಲ ನಾನು ನಿಮ್ಮ ಮನೆ ಬೆಳಕು ಕೊಡ್ತೀನಿ, ನಾಳೆ ಯಾವುದು TC ಮಧ್ಯಾಹ್ನ ಮಾಡ್ತೀನಿ ಅಂದರು. ಅಂಥವು ಅವರು ಟ್ರೈನಿಂಗ್ ಹೋಗಿದ್ದು 18ನೇ ತಾರೀಕು, 19ನೇ ತಾರೀಕು ನಿಮಗೆ TC ಕೊಡ್ತೀನಿ ಅಂದರು, ಹೋದ ತಿಂಗಳು. ಅಲ್ಲೇವರೆಗೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಸರ್? ನಿಮ್ದು ಏನು ಇದೇ ಅರ್ಜಿನೇ ಕೊಟ್ಟಿದ್ದಾಗ? ಇಲ್ಲ ಸರ್ ನಿಮ್ಮದು ಎರಡನೇದಾಗಿ ಇನ್ನೊಂದು ವಿಷಯ ಇದೆ. RTC ಈಗೇನು ವೋಲ್ಟೇಜ್ ಇದೆಯಲ್ಲ, ಫಸ್ಟ್ ನಮ್ಮೂರಿಗೆ ಕರೆಂಟ್ ಬಂದಾಗ ಅಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ RTC ಹಾಕಿದ್ರು. ಅದು 3 ರಿಂದ 4 ಪಟ್ಟು ಜಾಸ್ತಿ ಆಗಿದೆ ಇವತ್ತು. ಮತ್ತೆ ಅವಾಗ ಬರೀ ಭತ್ತ, ಈಗ ಕಮರ್ಷಿಯಲ್ ವಾಣಿಜ್ಯ ಬೆಳೆ ಎಲ್ಲ ಬೆಳೆಯೋದ್ರಿಂದ ಈಗೇನಾಗಿದೆ, ಆಟೋಮೆಟಿಕ್ ಕರೆಂಟ್ ಜಾಸ್ತಿ ಬೇಕಾಗಿದೆ. ಆಲ್ಟರ್ನೇಟ್ ವ್ಯವಸ್ಥೆ ಇತ್ತು ಸಹಿತ, ಮಾಡ್ಲಿಕ್ಕೆ ಅವಕಾಶ ಇತ್ತು ಸಹಿತ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈಗೇನಾಗಿದೆ, ಹೇಳ್ತಾರೆ, ಒತ್ತಾಯ ಮಾಡ್ತಾರೆ, ಇವರೆಲ್ಲ 20-25 ಸಾವಿರ ರೂಪಾಯಿ ಕೈಯಿಂದ ದುಡ್ಡು ಹಾಕಬಿಟ್ಟು ರಿಪೇರಿ ಮಾಡಿಸ್ಕೊಂಡು ಬರ್ತಾರೆ. ಮಾರನೇ ದಿವಸನೇ ಹೋಗುತ್ತೆ ಓವರ್ ಟ್ರಿಪ್, ಬೇರೆ ವಿತೌಟ್ ಪರ್ಮಿಷನ್ ಅವೆಲ್ಲ ಹೇಳ್ತಾರೆ. ಬಟ್ ಆದ್ರೆ ಅವಕಾಶ ಏನಿದೆ ಅಂದ್ರೆ ಇನ್ನೊಂದು ಹಾಕ್ಲಿಕ್ಕೆ ಆಪ್ಷನ್ ಇದೆ. ಅವತ್ತಿನ ವ್ಯವಸ್ಥೆಗೆ ಅವತ್ತಿನ, ಈಗ ರೋಡ್ ಮೊದಲು 41ನೇ ಇಸ್ವಿಲಿ ಎಷ್ಟು ಹಾಕ್ಲಾಯ್ತು ರೋಡು, ಈಗ 2026ಕ್ಕೆ ಎಷ್ಟಾಗಿದೆ. ಅದೇ ತರ ಅದನ್ನು ಜಾಸ್ತಿ ಮಾಡ್ಬೇಕಾಗಿತ್ತಲ್ವಾ, ಅದು ಯಾವುದೂ ಮಾಡ್ತಾ ಇಲ್ಲ. ಹೆಚ್ಚುವರಿ ಆ ಕಡೆ ಹೆಚ್ಚುವರಿ ಇಲ್ಲ, 63 KV ಅದನ್ನ ರಿವೈಂಡಿಂಗ್ ಕೊಡ್ತಾರಲ್ಲ, ಅದು ಬೇಡ ನಮ್ಗೆ ಅಂತ. ಅಲ್ಲಲ್ಲ ಅಲ್ಲಿ